ಇನ್ನೊಂದು ಬರುತ್ತೆ, ರಿಲೇಷನ್ಶಿಪ್ಪಲ್ಲಿ ಇದ್ದು ಕನ್ಸೆಂಟ್ ಇದ್ದು ಇಬ್ಬರಿಗೂ ಗೊತ್ತಿತ್ತು ಹೌದು ಮದುವೆ ಆಗಬೇಕು ಅಂತ ಇಬ್ಬರು ಅನ್ಕೊಂಡು ಒಂದು ಸ್ವಲ್ಪ ವರ್ಷಗಳ ಆದಮೇಲೆ ಮದುವೆ ಆಗಕ್ಕಾಗಲ್ಲ, ಏನೋ ಕಾರಣ ಇರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೋ ಒಂದು ರೀಸನಿಂದ ಆಗಕ್ಕಾಗಲ್ಲ. ದಟ್ ವಿಲ್ ಆಲ್ಸೋ ನಾಟ್ ಅಮೌಂಟ್ ಟು 376 ಅಂದರೆ ರೇಪ್ ಅಂಡರಲ್ಲಿ ಬರೋದಿಲ್ಲ ಅಂತ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಆಗೋಗಿದ್ದಾವೆ. ಆಗಿರುವಾಗಿದ್ದಾಗ ಏನಾಗುತ್ತೆ ಅಂದರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ನಾನು ಇಬ್ಬರಿಗೂ ಹೇಳ್ತೀನಿ, ಹುಡುಗನಿಗಾಗಲಿ ಹುಡುಗಿಯಾಗಲಿ, ಎನ್ ನಂಬರ್ ಆಫ್ ಕೇಸಸ್ ನೋಡ್ತೀವಿ ನಾವು ಹೈಕೋರ್ಟ್ ಮುಂದೆ. ಏನೋ ಬಂಬಲಲ್ಲೋ ಟಿಂಡರಲ್ಲೋ ಎಲ್ಲೋ ಮೀಟ್ ಆಗಿ ಹೋಟೆಲ್ ರೂಮ್ಗೆ ಹೋಗಿ ಅದಾದ ಮೇಲೆ ರೇಪ್ ಕೇಸ್ ಹಾಕ್ತಾರೆ. ಯೋಚನೆ ಮಾಡಬೇಕು, ನೀ ಏನಕ್ಕೆ ಆ ಹೋಟೆಲ್ ರೂಮ್ಗೆ ಹೋಗ್ತಾ ಇದೆಯಾ, ನೀನು ಏನಕ್ಕೆ ಕರೆದಿದ್ದಾರೆ, ಇಲ್ಲ ಯಾವುದಕ್ಕೆ ಹೋಗ್ತಾ ಇದೆಯಾ ಅಂತ ನಿನಗೆ ಒಂದು ಸ್ವಲ್ಪ ಸೆನ್ಸ್ ಇರಬೇಕಾಗುತ್ತೆ. ನಿನ್ನ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ನೀನು ಅಲ್ಲಿಗೆ ಹೋಗ್ತೀಯ ಅಂದಾದ್ಮೇಲೆ ಯು ಆರ್ ವೆಲ್ ಅವೇರ್ ನೋಯಿಂಗ್, ಅಂದರೆ ನಿನಗೆ ಗೊತ್ತಿದ್ದು ನೀನು ಹೋಗ್ತಾ ಇದೆಯಾ, ಅಲ್ಲಿ ಏನಾದರೂ ನನಗೆ ಆಗ್ಬೋದು ಅಂತ ಗೊತ್ತಿದ್ರೂ ನೀನು ಹೋಗ್ತಾ ಇದೆಯಾ ಅಂದರೆ ವೆನ್ ಯು ಆರ್ ಅವೇರ್ ಆಫ್ ದ ಫ್ಯಾಕ್ಟ್ ಏನಾಗ್ಬೋದು ಅನ್ನೋದು ಬ್ಲ್ಯಾಕ್ ಮೇಲೂ ಇರ್ತದೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ ಏನು ಕರೀತೀರಾ, ಇಟ್ ಇಸ್ ಅ ವೆರಿ ಫೈನ್ ಲೈನ್. ಯಾವ್ದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಆಗುತ್ತೆ, ಯಾವುದು ನೀವು ಒಪ್ಕೊಂಡು ಹೋಗ್ತೀರಾ, ಏನು ಸಿಗ್ಬೋದು ಮುಂದೆಗೆ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿರಲ್ಲ, ದೇರ್ಸ್ ಅ ಡಿಫ್ರೆನ್ಸ್. ಅದು ತುಂಬ ಫೈನ್ ಲೈನ್ ಇದೆ. ಅದನ್ನು ಯಾವ್ದು ನೀವು ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತೀರಾ, ಯಾವುದು ನನ್ನಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ. ಅದು ಕೋರ್ಟ್ ಪರಿಗಣಿಸುತ್ತೆ. ನೀವು ಇವ್ರ ಕೇಸುಗಳು ಇದು ಮತ್ತೊಂದು ಹಾಕಿದಾಗ ಕೋರ್ಟ್ ಪರಿಗಣಿಸುತ್ತೆ ಯಾವುದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಆಗುತ್ತೆ, ಯಾವ್ದು ಆಗೋದಿಲ್ಲ, ಯಾವ ಅಂಡ್ರಲ್ಲಿ ನಿನ್ನ ಕೇಸ್ ಬರುತ್ತೆ, ಯಾವ ಸರ್ಕಮ್ಸ್ಟಾನ್ಸಲ್ಲಿ ಇದನ್ನು ರೇಪ್ ಆಗಿ ನಾವು ನೋಡಬೇಕಾಗುತ್ತೆ ಅನ್ನೋದು ಕೋರ್ಟ್ ಡೀಟೇಲ್ ಆಗಿ ಅಬ್ಸರ್ವೇಷನ್ ಬರೀತಾರೆ. ಇವಾಗ ಏನಾಗ್ತಾ ಇದೆ ಅಂದರೆ ಫಸ್ಟ್ ಲೈನ್ ಮಾತ್ರ ನೋಡ್ಬಿಟ್ಟು ಒಂದು ಇನ್ಫಾರ್ಮೇಶನ್ ತೊಗೊಂಡು ಹಿಂಗೆ ಅಂತ ಜನರು ಅನ್ಕೊಂತಾರೆ. ಆ ಥರ ಅಲ್ಲ, ಡೀಟೇಲ್ಡ್ ಆರ್ಡರ್ ಇರುತ್ತೆ. ಆರ್ಡರ್ ನೋಡಬೇಕು, ಅದು ಯಾವ ಸರ್ಕಮ್ಸ್ಟಾನ್ಸಲ್ಲಿ ಯಾವ ಪಾಯಿಂಟ್ ಮೇಲೆ ಕೋರ್ಟ್ ಆ ತೀರ್ಪು ಕೊಟ್ಟಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನು ಓದಬೇಕು. ಆ ಜಿಸ್ಟ್ ನಾವೇನು ಹೇಳ್ತೀವಿ ಆಪರೇಷನಲ್ ಪೋರ್ಷನ್, ಅದನ್ನು ಓದಬೇಕು. ನೀವು ಅದನ್ನು ಓದಿರೋ ಒಂದು ಹೆಡ್ಲೈನ್ ಓದ್ಬಿಟ್ಟು ಇದು ಹಿಂಗೆ ಇದೆ ಅನ್ಕೊಳ್ಳೋದು ತಪ್ಪು. ಆಮೇಲೆ ಈಗ ಇಂತಹ ಸಮಸ್ಯೆಗಳಿಗೆಲ್ಲ ಡೇಟಿಂಗ್ ಆ್ಯಪ್ಗಳನ್ನೇ ದೂರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ನಾನು ಹಾಕ್ತೀನಿ ರಾಜು ಅವರೇ ನಿಮಗೆ. ಸರ್, ನಿಮಗೂ ಇದೇ ಪ್ರಶ್ನೆ ಕೇಳ್ತೀನಿ. ಒಂದು ಪಾಯಿಂಟು ಏನಾಗ್ತಾ ಇದೆ ಅಂದ್ರೆ, ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಇದಾವೆ, ಇವಾಗ ಅದು ಒಂಥರ ಟಿಂಡರ್ ಆಗ್ಬಿಟ್ಟಿದೆ. ಅದರಲ್ಲಿ ಈ ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಲ್ಲಿ ತಂದೆ ತಾಯಿನೇ ಅದಕ್ಕೆ ರಿಜಿಸ್ಟರ್ ಮಾಡಬೇಕು. ಅವ್ರಿಗೆ ಒಂದು ಕಂಟ್ರೋಲ್ ಇರುತ್ತೆ. ಆದ್ರೆ ಒಂದು ಹುಡುಗಿ ಇವಾಗ ಅಲ್ಲಿ ಇಷ್ಟ ಅಲ್ಲ ಅಂದ್ರೆ ಇವರೇ ಎರಡು ಕಡೆ ಅಪ್ಪ ಅಮ್ಮನೂ ಅವರೇ ಕಳಿಸಿ ಹೋಗಿ ಮೀಟ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ, ಒಂದು ಕಾಫಿಗೋ ಡಿನ್ನರ್ಗೋ. ಅದು ಬೇರೆನೇ ಮತ್ತೊಂದು ಆಗ್ಬೋದು. ಏನಾಗ್ತಾ ಇದೆ ಅಂದರೆ ನಾವು ನೋಡೋಂಥ ದೃಷ್ಟಿ ಒಂಚೂರು ಬದಲಾಗಬೇಕು. ಓಕೆ, ಆ್ಯಂಡ್ ನಾವು ಯೋಚನೆ ಮಾಡುವಂತಹ ದೃಷ್ಟಿ ಕೂಡ. ಈಗ ರಾಜು ಅವರೇ, ಹೆಂಗಿದೆ ಅಂದರೆ ನಾವು ಬರೀ ಡೇಟಿಂಗ್ ಆ್ಯಪ್ಗಳು ಅಂತ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಕಾನೂನು ಎಷ್ಟೊಂದು ಫ್ರೀ ಇದೆ ಅಂದರೆ 18 ವರ್ಷ ತುಂಬಿದ ಹುಡುಗ ಅಥವಾ ಹುಡುಗಿ ಮದುವೆ ಆಗಬೇಕು ಅನ್ನೋದೇನಿಲ್ಲ, ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಲಿವ್ ಇನ್ ರಿಲೇಶನ್ಶಿಪ್ ಅಂತಾನೆ ಇಲ್ಲ, ಮನೆ ಬಾಡಿಗೆ ಕಟ್ಕೊಂಡಿರ್ಬೇಕು ಅಂತಾನೆ ಇಲ್ಲ, PGಗಳೇ ಇದಾವೆ ಅದಕ್ಕೋಸ್ಕರ. ಅಲ್ಲ ಸರ್, ಕೋ-ಲಿವಿಂಗ್ PG ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನೀವು ರೂಮ್ ಯಾವುದೋ ಒಂದು ಕಂಪನಿ ಹೆಸರು ಇಟ್ಕೊಂಡು ಒಂದು ರೂಮ್ ಹೆಸರು ಹೇಳಿದ್ರಿ, ಅಲ್ಲಿಗೂ ಕೂಡ ಹೋದ್ರೋದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಇದಾವೆ. ಹಂಗಿದ್ದಾಗ ಬರೀ ಆ್ಯಪ್ಗಳನ್ನ ನಾವು ದೂಷಿಸಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತಾರೆ ಏನ್ ಸರ್? ಅವಾಗ ಈಗ 18 ವರ್ಷ ಆದ್ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಹುಡುಗಿ ಅಥವಾ ಹುಡುಗಿ ಎಲ್ಲರಿಗೆ ಅವೈಲೇಬಲ್ ಇರುತ್ತೆ. ಯಾರು ಮೊಬೈಲ್ ಎಷ್ಟು ಮಂದಿ ಯೂಸ್ ಮಾಡೋದಿಲ್ಲ? ನಮ್ಮ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇದೆ. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. 2-3 ಇಟ್ಕೊಂಡಿರ್ತಾರೆ, 2-3 ಇಟ್ಕೊಂಡಿರ್ತಾರೆ, ಎಲ್ಲರೂ ಯೂಸ್ ಮಾಡ್ತಾರೆ. ಹೀಗಾಗಿ ಈ ಎಲ್ಲರೂ ಯೂಸ್ ಮಾಡೋದ್ರಿಂದ ಇದು ಮಿಸ್ಯೂಸ್ ಆಗುವಂಥ ಅಪಾಸಿಟಿ ಜಾಸ್ತಿ ಇರ್ತದೆ. ಯಾಕಂದ್ರೆ ಯಂಗ್ಸ್ಟರ್ಸ್ಗೆ ಅವಕ್ಕೆ ತಿಳುವಳಿಕೆ ಇರೋದಿಲ್ಲ. ಆ ಯಂಗ್ ಏಜ್ನ ಟೀನ್ ಏಜ್ನಲ್ಲಿ ಏನೋ ಅರ್ಥ ಆಗೋದಿಲ್ಲ. ಆ ಎಮೋಷನ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅದು ಆ ತಂದಲ್ಲಿ ಒಪ್ಕೊಳ್ಳುವಂತ ಪರಿಸ್ಥಿತಿ ಇರ್ತದೆ. ಅವ್ರಿಗೆ ಮುಂದಿನ ಇದೇ ಪ್ರಶ್ನೆ ಮಾಡ್ತಾರೆ. ಈ ಆಪ್ಗಳಿಗೆ ಒಂದು ಸ್ವಲ್ಪ ಆದ್ರೂ ಬದ್ಧತೆ ಅನ್ನೋದಿರಬೇಕು, ರಿಸ್ಟ್ರಿಕ್ಷನ್ಸ್ ಅಂತ ಇರಬೇಕು. ಆಪ್ ಬಿಸಿನೆಸ್ ಮೇಡಮ್, ಅದು ನಿಮ್ ಬದ್ಧತೆ ತಗೊಂಡು ಅವ್ರೇನ್ ಮಾಡ್ತಾರೆ? ಕಾನೂನು ಒಂಚೂರು ಅದ್ರ ಬಗ್ಗೆ ಗಮನ ಹರಿಸಬೇಕಲ್ಲ ಅನ್ನೋದು ನನ್ನ ಕಾನೂನು ಮಾಡ್ಬೇಕು, ಸರ್ಕಾರ ಅದಕ್ಕೆ ಕ್ರಮ ತಗೋಬೇಕು. ಈಗ ನಾನು ತಾಂಬೂಲ ಇಟ್ಕೊಂಡು ಹುಡುಗಿ ಮನೆಗೆ ಹೋಗ್ಲಿ ಹುಡುಗನ ಮನೆಗೆ ಹೋಗ್ಲಿ ಅಂತ ಕೇಳ್ತಾ ಇಲ್ಲ. ಕಾಲ ಬದಲಾಗಿದೆ, ನಾವು ಬದಲಾಗಬೇಕು. ಫೋನಲ್ಲಿ ಆಪ್ಗಳಲ್ಲಿ ನೋಡ್ಕೊಂಡು ಹುಡುಗಿನ ಒಪ್ಕೊಳ್ತಾ ಇದ್ದಾರೆ ನಿಜ, ಬಟ್ ಆಪ್ಗಳಿಗೂ ಸ್ವಲ್ಪ ಬದ್ಧತೆ ಅನ್ನೋದಿರ್ಬೇಕು, ಒಂದು ರಕ್ಷಣೆ ಅನ್ನೋದ ಭದ್ರತೆ ಅನ್ನೋದನ್ನ ಕೊಡ್ಬೇಕು ಅಂತ ನಾನು. ಮಿಸ್ಯೂಸ್ ಅಂತಾನು ಇದೇ ಇರ್ತದೆ. ಈಗ ನೋಡಿ, ನೀವು ಡೌರಿ ಕೇಸ್ನಲ್ಲಿ ಎಷ್ಟು ಮಂದಿಗೆ ನಾವು ಹಿಂದೆ ಅರೆಸ್ಟ್ ಮಾಡ್ತಿದ್ದೀವಿ, ಅತ್ತಿ ಮಾವ ನಾದ್ನಿ ಎಲ್ಲೋ ಫಾರಿನ್ದಲ್ಲಿ ಇರ್ತಾರೆ, ಅವ್ರನ್ನೂ ಸದಾ ಆರೋಪಿ ಮಾಡ್ತಿದ್ರು. ಈಗ ಅಟ್ರಾಸಿಟಿ ಕೇಸ್ನಲ್ಲಿ ಸುಮ್ಮನೆ ಎಲ್ಲ ಅಟ್ರಾಸಿಟಿ ಕೇಸ್ ಹಾಕ್ತಿದ್ರು. ಹಾಗಂತ ತಿಳ್ಕೊಂಡು ಕಾನೂನೇ ಬದಲಿ ಮಾಡ್ಬೇಕಾಗ್ತದ? ಕಾನೂನೇ ತೆಗಿಲಿಕ್ಕೆ ಆಗ್ತದ? ಮಿಸ್ಯೂಸ್ ಅನ್ನೋದು ಇದ್ದೇ ಇರ್ತದೆ. ತೀರ್ಮಾನ ಮಾಡೋದು ಕೋರ್ಟ್ ಇರ್ತದೆ.
ಇದು ಮಿಸ್ಯೂಸ್ ಮಾಡ್ಕೋತಾನೋ ಅಥವಾ ಕರೆಕ್ಟ್ ಇದನೋ ಅದು ಡಿಸಿಷನ್ ಲೆಫ್ಟ್ ದ ಕೋರ್ಟ್. ನೀವು ಲೇಮನ್ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾ ಇದ್ದೀರಾ ಅಂದರೆ ಆ್ಯಪ್ಗಳಿಗೆ ಕಡಿವಾಣ ಹಾಕಬೇಕು ಈ ಥರ ಅಂತ ಹೇಳ್ತಾ ಇದ್ದೀನಿ. ಆ್ಯಪ್ಗಳು ಕೆಲವೊಂದನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ, ಆ್ಯಪ್ಗಳನ್ನೇ ತೆಗೆಯೋದು ಬೇಡ ಅಲ್ಲ, ಅಂತಲ್ಲ. ಸರಿ ಆಯಿತು, ಆ್ಯಪ್ಗಳಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಇವಾಗ ಕಾಲೇಜುಗಳಲ್ಲಿ, ವರ್ಕ್ ಪ್ಲೇಸ್ಗಳಲ್ಲಿ ಎಲ್ಲ ಕಡೆ ಮೀಟ್ ಆಗ್ತಾರೆ, ಅಲ್ಲಿನ ರಿಲೇಷನ್ಶಿಪ್ಗಳು ಆಗುತ್ತೆ. ಆ ಸರ್ಕಮ್ಸ್ಟಾನ್ಸಲ್ಲಿ ಈ ತರ ಸಿನಾರಿಯೋಸ್ ನಡೀತಾ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ? ನಂಬರ್ಸ್ ಡೆಫಿನೆಟ್ ಡೇಟಿಂಗ್ ಆಪ್ಗಳಿಗೆ ಹೋಗೋದೇ ನನಗೆ ಹುಡುಗ ಬೇಕು ಅಂತ. ನಿಮಗೆ ಆಫೀಸ್ ನಲ್ಲಿ ಎಷ್ಟು ಅಟ್ರಾಕ್ಷನ್ ಆಗುತ್ತೆ, ನಂಬರ್ಸ್ ಎಷ್ಟು? ಇವನ್ ಹೈಸ್ಕೂಲ್ ಅಲ್ಲಿ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಇಲ್ಲಂದ್ರೆ ನಗ್ತಾರೆ. ಆ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ಬಂದಿದೆ. ಸಾಧಾರಣವಾಗಿ ಜೀವನ ಶೈಲಿನಲ್ಲಿ ಅವೆಲ್ಲ ಸಹಜ ಅಂತ ನಾವ್ ಹೇಳ್ಬೋದು. ಈ ಒಂದು ಆ್ಯಪ್ಗಳಲ್ಲಿರ್ತಕ್ಕಂಥ ನಿಯಮಗಳ ಬದಲಾವಣೆ ಅಂದ್ರೆ ಈಗ ಒಂದು ಇವಾಗ ನೀವೇನ್ ಗೊತ್ತಾ, ಆ್ಯಪ್ಗಳ ನಂಬರ್ಸ್ ಇಟ್ಕೊಂಡಿದ್ದೀರಾ, ನೀವು ಆ್ಯಪ್ ಅಂತ ಹೇಳ್ತಾ ಇದ್ದೀರಾ. ಈ ಸೊಸೈಟಿಯಲ್ಲಿರೋ ನಂಬರ್ಸ್ನ ನಾವು ನೋಡಿದ್ರೆ ಇಟ್ ಈಸ್ ಅಲಾರ್ಮಿಂಗ್, ಅಂದರೆ ಭಯ ಗುಡಿಸುತ್ತೆ. ಇಷ್ಟೆಲ್ಲ ನಡೀತಾ ಇದೆಯಾ ಅನ್ನೋದು ಈ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ. ಆಮೇಲೆ ರಾಜು ಅವ್ರಿಗೆ ಇನ್ನೊಂದು ಗಮನಕ್ಕೆ ತರ್ತೀನಿ, ಅವ್ರು ನೋಡಿದಾರ ಇಲ್ವೋ ಗೊತ್ತಿಲ್ಲ, ಹೆಂಗಾಗ್ತಿದೆ ಅಂದ್ರೆ ಬರೀ ಆ್ಯಪ್ಗಳಿಂದನೇ ಯಾಮಾರ್ತಾ ಇಲ್ಲ ಮದುವೆ ವಿಚಾರದಲ್ಲಿ. ಡೆಫಿನೆಟ್ಲಿ ಆ ಹೆಣ್ಮಗಳಿಗೆ, ಆ ಮಹಿಳೆಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ, ಗಂಡನೂ ಇದ್ದಾನೆ. ಬ್ರೋಕರ್ ಹಣದಾಸೆಗೋಸ್ಕರ ಅವಳಿಗೂ ಕೊಡ್ತೀನಿ, ನಾನು ಸ್ವಲ್ಪ ದುಡ್ಡು ಇಟ್ಕೊಳ್ತೀನಿ ಅಂತ ಪಾಪ ಮದುವೆ ಆಗ್ದಲೆ ಹುಡುಗಿ ಸಿಗ್ತಾಳೆ ಅಂತ ಕಾಯ್ತಾ ಇದ್ದು ಹುಡುಗರಿಗೆ ತಗೊಂಡೋಗಿ ಮದುವೆ ಮಾಡಿದ್ದಾರೆ. 2-3ನೇ ದಿನ ಗೊತ್ತಾಯ್ತು ಇವಳು ಹುಡುಗಿ ಅಲ್ಲ, ನಾನು ಆಲ್ರೆಡಿ 2 ಮಕ್ಕಳಿರುವಂತಹ ತಾಯಿನ ಮದುವೆ ಆಗಿದ್ದೀನಿ ಅಂತ ಪಾಪ ಅವನಿಗೆ ಆಮೇಲೆ ಗೊತ್ತಾಗ್ತಾ ಇದೆ. ಡೇಟಿಂಗ್ ಆ್ಯಪ್ಗಳಿಂದ ಆಗ್ತಾರೋ ಮೋಸ ಅಲ್ಲ, ಇದು ನೇರವಾಗಿ ಆಗ್ತಾ ಇದೆ. ಇದನ್ನ ಹೆಂಗ್ ಸರಿ ಮಾಡ್ಕೊಳ್ತೀರಿ ಅಂತಲೂ ಪ್ರಶ್ನೆ ಬರುತ್ತೆ. ಹೇಳೋದು ಮನುಷ್ಯ ಇವತ್ತು ಏನು ನೀವು ಈಗೇನೋ ನ್ಯಾಯಾಲಯ ಆದೇಶ ನೀಡಿತ್ತಲ್ಲ, ಅದಕ್ಕೆ ಮುಂಚೆ ಹೇಳ್ತಾ ಇದ್ರ ತಾವು ಇದಾಗಿರೋದು? ಇಲ್ಲ ಸರ್, ಮೊನ್ನೆ ಆಯ್ತು, ಒಪ್ಕೊಳ್ತೀನಿ. ಆಯ್ತು, ಆದ್ಮೇಲೆ ಮದುವೆಗೆ 2-3 ಮಕ್ಳು ಇರ್ತವೆ, ಅವಳು ಬರ್ತಾಳೆ ಹಣದಾಸೆಗೆ ಮದುವೆಗಕ್ಕೆ ಅಂತ, ಮದುಮಗಳು ರೀತಿಯಲ್ಲಿ ರೆಡಿಯಾಗಿ. ಬ್ರೋಕರು ಹಣ ತಿಂದ, ಹೆಣ್ಮಕ್ಳಿಗೂ ಹಣ ಒಡವೆ ಗಿಡವೆ ಏನ್ ಸಿಕ್ತು ತಗೊಳ್ತಾಳೆ, 3ನೇ ದಿನಕ್ಕೆ ಕಾಲ್ ಕೇಳ್ತಾಳೆ. ಇನ್ನೊಂದ್ ಕೇಸಲ್ಲಿ ಏನಾಯ್ತು ಅಂದ್ರೆ, ಮೊದಲನೇ ರಾತ್ರಿ ದಿನ ಎಲ್ಲ ರೆಡಿ ಮಾಡಿದ್ರಂತೆ, ಮದುವೆ ಆದಾಗ ಅಮ್ಮನಿಗೆ ಫೋನ್ ಮಾಡ್ತಾವ ಮಕ್ಕಳು. ಆ ಅಮ್ಮನ ಫೋನನ್ನ ಹೊಸದಾಗಿ ಮದುವೆ ಆಗಿರೋ 2ನೇ ಗಂಡ ಫೋನ್ ರಿಸೀವ್ ಮಾಡ್ತವೆ. ನಮ್ಮ ಅಮ್ಮ ಇಲ್ವಾ ಅಂತ ಕೇಳಿದಾಗ ಶಾಕ್ ಅವನಿಗೆ. ಅಂದ್ರೆ ಸಿಚುವೇಶನ್ ಹಂಗಾಗಿದೆ. ಇದ್ಯಾವುದು ಡೇಟಿಂಗ್ ಆ್ಯಪ್ಗಳಿಂದ ಆಗ್ತಾ ಇರೋದಲ್ಲ, ಮದುವೆ ಏನಂತಾರೆ ಸರ್, ಅದು ಬ್ರೋಕರ್ಗಳಿಂದ ಆಗ್ತಾರೋ ಎಡವಟ್ಟುಗಳು. ಅದಕ್ಕೆ ಏನಂತೀವಿ?